ನಮಸ್ಕಾರ. ಮಂತ್ರಾಲಯದ ಅಕ್ಕಪಕ್ಕದಲ್ಲಿರುವಂತಹ 50 ಕಿಲೋಮೀಟರ್ ಒಳಗಡೆ ಯಾವ ಪುಣ್ಯಕ್ಷೇತ್ರಗಳಿದೆ ಅಂತ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ. ಮಂತ್ರಾಲಯದಿಂದ ಈ 5 ದೇವಸ್ಥಾನಗಳನ್ನ ತೋರಿಸೋದಕ್ಕೆ ನಿಮಗೆ ಅಲ್ಲೇ ಆಟೋ ಬುಕ್ ಮಾಡ್ಕೊಬೋದು. ಮತ್ತು ಒಬ್ಬರಿಗೆ ಅಲ್ಲಿ ಒಂದು 150 ರೂಪಾಯಿಂದ 200 ರೂಪಾಯಿವರೆಗೂ ಚಾರ್ಜ್ ಆಗುತ್ತೆ. ಮೊದಲನೇದಾಗಿ ನಮಗೆ ಸಿಗೋವಂಥ ದೇವಸ್ಥಾನ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಮಂತ್ರಾಲಯದ ಸಮೀಪದಲ್ಲೇ ಇದ್ದು 32 ಅಡಿಯ ಏಕಶಿಲಾ ಮೂರ್ತಿಯಾಗಿರುವ ಆಂಜನೇಯನ ಮೂರ್ತಿಯನ್ನು ನೀವು ನೋಡ್ಬೋದು. ಆ್ಯಂಡ್ ಇದು ರೀಸೆಂಟಾಗಿ ನಿರ್ಮಾಣ ಮಾಡಿರೋ ಮೂರ್ತಿಯಾಗಿದೆ. ಇನ್ನು ಶ್ರೀ ಅಭಯ ಆಂಜನೇಯ ಸ್ವಾಮಿಯ ದರ್ಶನ ಮುಗಿಸಿ ನಾವು ಎರಡನೇದಾಗಿ ಹೋಗಿದ್ದು ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನ. ಈ ಗಾಣದಾಣದಲ್ಲಿರುವ ಈ ಪಂಚಮುಖಿಯ ದೇವಸ್ಥಾನ ರಾಯರ ಮಠದಿಂದ ಸುಮಾರು 19-20 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಮಂತ್ರಾಲಯದಲ್ಲಿರುವಂಥ ಶ್ರೀ ಗುರುರಾಯರು ಅಲ್ಲೇ ನೆಲೆಸಬೇಕು ಅಂತ ಪ್ರೇರಣೆ ಸಿಕ್ಕಂತಹ ಸ್ಥಳ ಇದಾಗಿದೆ. ಒಂದು ವೇಳೆ ನೀವೇನಾದರೂ ಈ ದೇವಸ್ಥಾನಕ್ಕೆ ಹೋಗಿದ್ದೆ ಆದರೆ ಅಲ್ಲಿ ಸಮೀಪದಲ್ಲಿ ಸಿಗುವಂಥ ಆಂಧ್ರದ ಕರ್ನೂಲು ಶೈಲಿಯ ಬದನೆಕಾಯಿ ಬಜ್ಜಿನ ಮಾಡ್ತಾರೆ. ನೀವೆಲ್ಲ ಅದನ್ನು ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ಇನ್ನು ಮೂರನೇ ಸ್ಥಳ ಬಂದು ಶ್ರೀ ಅಪ್ಪಣ್ಣಾಚಾರ್ಯರವರ ಮನೆ. ಈ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಪರಮ ಶಿಷ್ಯ ಆಗಿದ್ದರು. ಮತ್ತು ನಿಮಗಿಲ್ಲಿ ರಾಯರು ವಾಸಿಸಿದಂತಹ ಮನೆಯ ಚಿತ್ರಗಳನ್ನು ನೋಡೋಕ್ಕೆ ಸಿಗುತ್ತೆ. ಇನ್ನು ಈ ಅಪ್ಪಣ್ಣಾಚಾರ್ಯರವರ ಇನ್ನೊಂದು ಕತೆ ಏನು ಅಂದರೆ, ಶ್ರೀರಾಯರು ಸಮಾಧಿ ಸ್ಥಾನವನ್ನು ಸ್ವೀಕರಿಸುವಾಗ ಈ ಅಪ್ಪಣ್ಣಾಚಾರ್ಯರು ತುಂಗಭದ್ರಾ ನದಿಯ ಇನ್ನೊಂದು ತೀರದಲ್ಲಿರ್ತಾರೆ. ಅವ್ರಿಗೆ ವಿಷಯ ತಿಳಿಬಂದಾಗ ಸ್ವತಃ ತುಂಗಭದ್ರಾ ನದಿಯೇ ಅವ್ರಿಗೆ ಶ್ರೀರಾಯರನ್ನ ನೋಡೋದಕ್ಕೆ ದಾರಿ ಮಾಡಿ ಕೊಡುತ್ತೆ. ಆದರೆ ಅವರು ಅಲ್ಲಿ ಬಂದು ನೋಡೋ ಅಷ್ಟರಲ್ಲಿ ಶ್ರೀರಾಯರ ಸಮಾಧಿ ಆಗಾಗಲೇ ಸಂಪೂರ್ಣ ಆಗಿರುತ್ತೆ. ಆಗ ದುಃಖದಿಂದ ಅವರು ಹೇಳೋ ಸಾಲುಗಳೇ ಈಗಿನ ನಾವು ಕೇಳುವಂತಹ ರಾಘವೇಂದ್ರ ಸ್ತೋತ್ರವಾಗಿ ಆಗಿದೆ. ಇನ್ನು ನೀವು ನೋಡ್ತಿರುವಂತಹ 4ನೇ ಸ್ಥಳ ಬಿಚ್ಚಲೆ. ಈ ಬಿಚ್ಚಲೆನ ಬಿಚ್ಚಾಲಿ, ಭಿಕ್ಷಾಲಯ ಅಂತಲೂ ಕರೀತಾರೆ. ಇಲ್ಲಿರೋ ರಾಯರ ಏಕಶಿಲಾ ಬೃಂದಾವನವನ್ನು ಜಪದ ಕಟ್ಟೆ ರಾಯರು ಅಂತಲೂ ಕರೀತಾರೆ. ಎರಡನೇ ಮಂತ್ರಾಲಯ ಅಂತ ಕರೆಯೋ ಈ ಸ್ಥಳ ಮಂತ್ರಾಲಯದಿಂದ ಸುಮಾರು 20-25 ಕಿಲೋಮೀಟರ್ ದೂರದಲ್ಲಿದೆ. ತುಂಗಭದ್ರಾ ನದಿಯ ಸಮೀಪದಲ್ಲಿರೋ ಈ ಬೃಂದಾವನ ರಾಯರು ವಿಶ್ರಾಂತಿಸುವ ಜಾಗವೂ ಆಗಿದೆ. ಅದನ್ನು ನಾವು ಈಗಲೂ ಇಲ್ಲಿ ನೋಡ್ಬೋದು. ಇನ್ನು 5ನೇ ಮತ್ತು ಕೊನೆಯ ದೇವಸ್ಥಾನ ಬಿಚ್ಚಾಲಮ್ಮ ತಾಯಿಯ ದೇವಸ್ಥಾನ. ಈ ಬಿಚ್ಚಾಲಮ್ಮ ದೇವಿಯು ಬಿಚ್ಚಲ್ಲಿ ಗ್ರಾಮದ ಗ್ರಾಮ ದೇವತೆ ಆಗಿದ್ದಾಳೆ. ಮತ್ತು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ದೇವಸ್ಥಾನವನ್ನು ಕಟ್ಟಕ್ಕೆ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ಉಪಯೋಗಿಸಿದ್ದಾರೆ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.